ಸಕ್ಕತ್ತಾಗೋಳ್ ಗುರು. ಹುಡುಗಿ ಇದ್ರೆ ಹಿಂಗಿರ್ಬೇಕು. ಯಾಕೆ ಮಗ ಕಾಲೇಜ್ ಹೋಗಲಿವನೋ? ಎಲ್ಲ ಮಗ. ಯಾಕೋ ಮೈ ಹುಷಾರಿಲ್ವಾ? ಇಲ್ಲ ಮಚ್ಚ, ಇವತ್ತು ಸಿಗ್ನಲಲ್ಲಿ ಒಂದು ಹುಡುಗಿನ ನೋಡಿದೆ. ಏನು ಹುಡುಗಿ ಮಚ್ಚ ಅವಳು. ನೋಡಿದ ತಕ್ಷಣ ಕಣ್ಣಲ್ಲಿ ಮಿಂಚ್ ಹೊಡೆದಂಗಾಯ್ತು. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ, ಮದುವೆ ಅಂತ ಆದರೆ ಅವಳನ್ನೇ ಆಗೋದು ಅಂತ. ಯಾರ ಹುಡುಗಿ? ಗೊತ್ತಿಲ್ಲ ಮಚ್ಚ. ಎಲ್ಲಿಂದ ಬರ್ತಾಳೋ? ಅದೂ ಗೊತ್ತಿಲ್ಲ. ಹೆಂಗೋ ಪ್ರೀತಿ ಬಂತವಳ ಮೇಲೆ. ಮನೀಶ್, ಲವ್ ಅಟ್ ಫಸ್ಟ್ ಸೈಟ್ ಅಂತ ಕೇಳಿದ್ಯಾ? ಅದಿದೆ ಅನ್ಸುತ್ತೆ. ಅದ್ಯಾಕೋ ಗೊತ್ತಿಲ್ಲ ಮನೀಶ್, ಆದ್ರೆ ಅವಳನ್ನ ಪದೇ ಪದೇ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅಲ್ಲೋ, ಅವಳ ಹೆಸರು ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಅಟ್ಲೀಸ್ಟ್ ಅವಳು ಎಲ್ಲಿಂದ ಬರ್ತಾಳ ಅದು ಗೊತ್ತಿಲ್ಲ. ಅದ್ ಹೆಂಗಪ್ಪ ಲವ್ ಅಲ್ಲಿ ಬಿದ್ದೆ? ಮನೀಶ್, ನಾನು ಅವಳು ಅಂದ ಚಂದ ನೋಡಿ ಲವ್ ಮಾಡ್ತಾ ಇಲ್ಲ ಕಣೋ. ಏನು ಮನೀಶ್, ಕಾರ್ತಿಕ್ನ ಕುಣ್ಸ್ಕೊಂಡ್ಬಿಟ್ಟಿದ್ಯಾ? ಕಾಲೇಜ್ಗೆ ಹೋಗಲ್ವಾ? ಕಾರ್ತಿಕ್ ಅವನದ ಲೋಕದಲ್ಲಿದ್ದಾನೆ, ಹೇಗಪ್ಪ ಕಾಲೇಜ್ ಹೋಗ್ತಾನೆ? ಹೌದಾ, ಅಂತದೇನಪ್ಪ? ಏನಿಲ್ಲ ಕಣೋ, ಒಂದು ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ ಓಕೆ. ಮತ್ತೇನಪ್ಪ? ಜಾಸ್ತಿ ಕ್ವಶನ್ಸ್ ಮಾಡಿದ್ರೆ ಆಯುಷ್ ಕಡಿಮೆ ಆಗತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಸೊ ಟೈಮ್ ವೇಸ್ಟ್ ಮಾಡಬೇಡ, ಬಿಲ್ ಕೊಟ್ ಬಾ, ಹೋಗೋಣ. ನಾನಾ? ಬರ್ತೀನಿ ಕಣೋ. ಎಷ್ಟತನ ಬಿಲ್ಲು? ಹಿಂಗೆ ಯಾಕೋ ನಾಯಿ ಬಾಲ್ ತರ ಅಲ್ಲಾಡ್ತಾ ಇದೆಯಾ? ಥೂ, ನಾಯಿ ತರ ಅಲ್ಲ, ಗಿಳಿ ಅಂತ ಹೇಳು. ಅಲ್ಲಿ ನೋಡು, ನನ್ ಪಾರಿವಾಳ ಬರ್ತಾ ಇದೆ. ಎಲ್ಲೋ ಕಾಣಿಸ್ತಾನೆ ಇಲ್ಲ. ಅಲ್ಲಲ್ಲ ಕಣೋ, ಇಲ್ಲಿ ನೋಡು. ಟೀ ಅಂಗಡಿ ತರ ಹೇಳಿಲ್ವನು, ಅದೇ ಹುಡುಗಿ. ಓ, ಹೆಸರು ಮತ್ತೆ ಎಲ್ಲಿಂದ ಬರ್ತಾಳಂತ ಕೇಳೋಣ. ಅವಳೆ ನನ್ನ ಮಾವನ ಮಗಳ. ಕೇಳಿದ ತಕ್ಷಣ ಚಟಪಟ ಅಂತ ಎಲ್ಲ ಹೇಳಕ್ಕೆ. ಮತ್ತೇನ್ ಮಾಡೋಣ? ತಿಮ್ಮಿಂಗ್ಲ ಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ನನ್ನ ಮೀನನ್ನ ಗಾಳಕ್ ಹಾಕ್ಬೇಕು. ಅದಕ್ಕೆಲ್ಲ ಮನುಷ್ಯನೇ ಕರೆಕ್ಟ್, ಅವನನ್ನು ಕರ್ಕೊಂಡು ಹೋಗು. ಆಯ್ತು, ಹಿಡ್ಕೋ. ಇವಳೇನು ಮಚ್ಚ, ಅವಳು ಬರ್ತಾಳ ಕಣೋ, ನೀನ್ ಇಲ್ಲೇ ಇರು, ನಾವು ಬರ್ತೀನಿ. ಮಗ, ನಿಂಗೆ ಹೆಂಗೋ ನೀನ್ ಪರವಾಳ ಸಿಗ್ತಾಳೆ ಕಣೋ. ಅವಳು ನನ್ ಬಿಡು, ನಾನು ಹ್ಯಾಂಡಲ್ ಮಾಡ್ತೀನಿ. ಆಯ್ತು, ನೀನೇ ಹೋಗು. ಬಟ್ ಏನಾದ್ರೂ ಉಲ್ಟಾ ಪಲ್ಟಾ ಮಾಡಿದೆ ಅನ್ಕೋ, ನಿನ್ನ ಚಟ್ನಿ ಪುಡಿ ಮಾಡಕ್ ಬಿಡ್ತೀನಿ. ಓಕೆ, ಥ್ಯಾಂಕ್ಸ್ ಮಗ. ಹೋಗು, ಹೋಗ್ತಾ ಇರು. ಯಾರು ನೀನು? ಫಸ್ಟು ಮುಖದ ಮೇಲೆ ಇರೋ ಕರ್ಚಿಪನ್ನು ತೆಗಿ. ಏನಾಯ್ತು? ಏನಿಲ್ಲ. ನಿನ್ನ ಹೆಸರು? ಅರ್ಚನಾ. ಅರ್ಚನಾ ಅವರೇ, ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು. ಏನಾಗ್ಬೇಕಾಗಿತ್ತು? ಏನಿಲ್ಲ, ನಿಮ್ ಜೊತೆ ಒಂದು ಹುಡುಗಿ ಬರ್ತಾಳಲ್ಲ, ಅವಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಯಾರು? ಇವಳೆ. ಲವ್ವಾ? ಈ ಮುಸುಡಿಗೆ ಇವಳ? ಈ ಮುಖದ ಬಗ್ಗೆ ಮಾತಾಡಬೇಡ. ಹೋಲ್ಡ್ ಆನ್. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇವನಲ್ಲ, ನಾನು ಅವಳನ್ನ ಲವ್ ಮಾಡ್ತಾ ಇರೋದು. ನಾನು ಅವಳನ್ನ ಸಿಗ್ನಲ್ ಹತ್ರ ನೋಡಿದೆ.
ನಾನು ಟೈಮ್ ಪಾಸ್ಗೆ ಅಂತ ಲವ್ ಮಾಡ್ತಾ ಇಲ್ಲ, ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೆ. ಅವಳ ಹೆಸರು ಪ್ರಾಚಿ. ಫಸ್ಟ್ ಇಯರ್ ಇಂಜಿನಿಯರಿಂಗ್ HRTದಲ್ಲಿ ಓದ್ತಾ ಇದ್ವಿ. ಅವಳು ಅನ್ಗೋಲ್ ಬಸ್ ಇಂದ 10:30 ಬಸ್ಗೆ ಬರ್ತಾಳೆ. ಅವಳಿಗೆ ಬಾಯ್ ಫ್ರೆಂಡ್ ಏನಾದ್ರು ಇದಾನ? ಅಂತದೇನಿಲ್ಲ. ಅವಳಿಗೆ ಲವ್ ಅಂದ್ರೇನೆ ಇಷ್ಟ ಇಲ್ಲ, ಹುಡುಗರು ಕಂಡ್ರನೇ ಆಗಲ್ಲ. ನಿಂಗೆ ಬಾಯ್ ಫ್ರೆಂಡ್ ಏನಾದ್ರು? ಯಾಕೆ, ಹೆಂಗಿದೆ ಮೈಗೆ? ಏನಿಲ್ಲಪ್ಪ, ನಂದು ಒಂದಿರ್ಲಿ ಅಂತ ಕೇಳಿದೆ. ಓಕೆ 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 ಓಕೆ, ಬೈ ಬೈ ಬೈ. ಏ ಏ ಪ್ರಾಚಿ ಹಿಂದೆ ಎಷ್ಟ್ ದಿನ ಅಂತ ಅಲ್ದಾಡೋದು. ಅವಳು ನನ್ನ ಕಡೆ ಒಂದ್ಸಾರಿ ನೋಡೇ ಇಲ್ಲ. ಅವಳಿಗೆ ಹೆಂಗೋ ಗೊತ್ತಾಗತ್ತೆ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ. ಅವತ್ತು ಅರ್ಚನಾ ಹೇಳಿದ್ದು ನಿಜ ಅಂತ ಆಯ್ತು. ಇರ್ಲಿ ಬಿಡು ಮಗ, ನೀನ್ ಯಾಕೆ ತಲೆ ಕೊಡ್ಸ್ಕೊತೀಯ? ಮತ್ತೊಂದು ಹುಡುಗಿ ಲವ್ ಮಾಡಿದ್ರೆ ಆಯ್ತು ಬಿಡು. ನಾನು ಮಾಡ್ತಾ ಇರೋದು ಪ್ರೀತಿ, ಬಿಸ್ನೆಸ್ ಅಲ್ಲ. ಈ ರೇಟ್ ಇಲ್ಲ ಅಂದ್ರೆ ಇನ್ನೊಂದು ರೇಟ್ ಕೇಳಕ್ಕೆ. ಒಂದ್ಸಾರಿ ಒಬ್ಬ ಹುಡುಗ ಪ್ರೀತಿಸಿದಂದ್ಮೇಲೆ ಮುಗಿತ್ಕನೋ. ಈ ಜಗತ್ತಲ್ಲಿರೋ ಎಲ್ಲ ಹುಡುಗಿರು ಅವ್ನ ಮುಂದೆ ತಂದು ನಿಲ್ಸಿದ್ರು ನಾವು ಲವ್ ಮಾಡೋ ಹುಡುಗಿರ್ನೇ ನೋಡೋದು, ಬೇರೆ ಯಾರು ನೋಡಲ್ಲ. ಹೌದಾ ಮಗ? ಕುತ್ಕೋ ಸೂರಿ. ಹೇ ಸೂರಿ, ಯಾವಾಗ ಬಂದೆ? ಈಗಷ್ಟೇ ನೀವು ಪ್ರೀತಿ ಬಗ್ಗೆ ಮಾತಾಡ್ತಿದ್ರಲ್ಲ, ಅವಾಗ ಬಂದೆ. ನಮ್ಮ ಹುಡುಗ ಪ್ರೀತಿಯಲ್ಲಿ ಬಿದ್ದಾಗಿನಿಂದ ಅದರಿಂದ ಮೇಲೇನೆ ಬರ್ತಾ ಇಲ್ಲ ಕಣೋ. ಹೌದಾ? ನಿನ್ ಪ್ರೀತಿಗೆ ಏನೇ ಸಹಾಯ ಬೇಕಂದ್ರೆ ಕೇಳು, ನಾನು ಹಿಂಗೆ ಸಾಥ್ ಕೊಡ್ತೀನಿ. ಥ್ಯಾಂಕ್ಸ್. ಹಾಯ್ ಗಾಯ್ಸ್. ಹಾಯ್ ಅಜ್ಜಿ. ಅಜಿತ್. ಹಾಯ್ ಅಜಿತ್. ಹಾಯ್ ಸೂರಿ, ಏನ್ ವಿಷಯ? ಕಾರ್ತಿಕ್ಗೆ ಲವ್ ಆಗಿದೆ ಮಗ. ಪರವಾಗಿಲ್ಲ, ನಮ್ಮ ಹುಡುಗನ್ ದೊಡ್ಡ ಸುದ್ದಿ ಆಗಿದೆ. ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಕಾಲೇಜಲ್ಲಿ ಸಿಗ್ತೀನಿ. ಬಾ ಅಜಿತ್. ಬಾಯ್. ಒಂದ್ ಕೆಲಸ ಮಾಡೋ ಮಗ, ನಾಳೆ ಅವಳು ಹತ್ತು ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಅವಳು ಹೋಗೋ ಕಾಲೇಜ್ ತನಕ ಫಾಲೋ ಮಾಡೋಣ. ನಿನ್ ಗುಡ್ ಲಕ್. ಅವಳು ಮಾತಾಡಕ್ ಚಾನ್ಸ್ ಸಿಕ್ಕರು ಸಿಗ್ಬೋದು. ಯು ಆರ್ ರೈಟ್, ಹಂಗೆ ಮಾಡೋಣ. ಅಜಿತ್ ಬಂದೆ. ಎಲ್ಲ ಆಮೇಲೆ ಹೇಳ್ತೀನಿ, ಬೇಗ ನಡಿ. ಬೇಗ 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 ನಡಿ. ಇದು ಪ್ರಾಚಿ ಹಾಲ್ ಟಿಕೆಟ್ ಕಣೋ, ಅವಳಿಗೆ ಕೊಡ್ಬೇಕು. ಬಾ ಹೋಗೋಣ. ಪ್ರಾಚಿ, ತಗೊಳ್ಳಿ ನಿಮ್ ಹಾಲ್ ಟಿಕೆಟ್. ನಿಮಗೆಲ್ಲಿ ಸಿಕ್ತು? ಫಸ್ಟ್ ಎಕ್ಸಾಮ್ ಬರ್ದು ಬನ್ನಿ, ಆಮೇಲೆ ಮಾತಾಡೋಣ. ಅಲ್ಲಿ ನಿಸರ್ಗ ಹೋಟೆಲ್ ನಲ್ಲಿ ಇರ್ತೀವಿ, ಆಮೇಲೆ ಬನ್ನಿ. ಹೇ ಪ್ರಾಚಿ, ಎಕ್ಸಾಮ್ ಹೇಗಾಯ್ತ್ರಿ? ಸೂಪರ್. ಹೌದು, ನನ್ನ ಹಾಲ್ ಟಿಕೆಟ್ ನಿಮ್ಗೆಲ್ಲಿ ಸಿಕ್ತು? ಬೆಳಿಗ್ಗೆ ಬಸ್ ಹತ್ತುವಾಗ ನೋಡಿದೆ, ಕೆಳಗಡೆ ಬಿದ್ದಿತ್ತು. ನೋಡಿದ ತಕ್ಷಣ ಗೊತ್ತಾಯ್ತು ಹಾಲ್ ಟಿಕೆಟ್ ಅಂತ. ಎಕ್ಸಾಮ್ ಅದಾವಲ್ಲ, ಅದಕ್ಕೆ ತಂದು ಕೊಟ್ಟೆ. ಥ್ಯಾಂಕ್ಸ್. ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಸರ್, ಆರ್ಡರ್ ಪ್ಲೀಸ್. 3 ಸ್ಟ್ರಾಂಗ್ ಕಾಫಿ ಕೊಡಿ. ನೀವು ವಾಟ್ಸಪ್ ಯೂಸ್ ಮಾಡ್ತೀರಾ? ಹಾಂ, ಮಾಡ್ತೀನಿ. ಯಾಕೆ? ಅವಾಗ ನಿಮ್ DP ನೋಡಕ್ಕೆ ನಿಮ್ ನಂಬರ್ ಕೇಳ್ತಿದ್ದಾನೆ ಇಂಡೈರೆಕ್ಟ್ ಆಗಿ. ಅಷ್ಟೇನಾ? ನೀವು ಮಾಡಿರೋ ಹೆಲ್ಪ್ಗಿಂತ ಇದೇನು ದೊಡ್ಡದಲ್ಲ ಬಿಡಿ. ನಿಮ್ಮ ಮೊಬೈಲ್ ಕೊಡಿ. ಥ್ಯಾಂಕ್ ಯು. ಪ್ರಾಚಿ, ಕಾಫಿ ತಗೊಳ್ಳಿ. ಬಿಲ್ ಕೊಟ್ಬಾರೋ ಬೇಗ. ಇವನ್ ಪ್ರೀತಿಗೆ ನಾವು ಬಿಲ್ ಕೊಡ್ಬೇಕು. ಫ್ರೆಂಡ್ಶಿಪ್ನಲ್ಲಿ ಇದೆಲ್ಲ ಕಾಮನ್ ಬಿಡಿ ಸರ್. ಹಳ್ಳಿ ಜನಕ್ಕೆ ಅನುಕೂಲ ಆಗಲಿ ಅಂತ ಕಟ್ಟಿರೋ ಬ್ರಿಡ್ಜ್ ಇದು. ತುಂಬ ಚೆನ್ನಾಗಿದೆಯಲ್ಲ ಈ ಪ್ಲೇಸು? ವೆದರ್ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ಮನಸ್ಸಲ್ಲಿರೋದನ್ನ ಈಗಲೇ ಹೇಳ್ಬಿಡ್ಬೇಕು. ಇದಕ್ಕಿಂತ ಒಳ್ಳೆ ಸಮಯ ಮತ್ತೆ ಸಿಗಲ್ಲ.
ಹೆಂಗಪ್ಪ ಶುರು ಮಾಡೋದು? ಪ್ರಾಚಿ, ನನ್ನನ್ನು ನೋಡಿದ್ರೆ ನಿಂಗೆ ಅನ್ಸತ್ತೆ? ಒಳ್ಳೆ ಹುಡುಗ, ಗುಡ್ ಕ್ಯಾರೆಕ್ಟರ್, ಅಷ್ಟೇ. ಅಷ್ಟೇನಾ? ಹಾ, ಅಷ್ಟೇ. ಮತ್ತೇನೂ ಇಲ್ವಾ? ಏನೂ ಇಲ್ಲ. ಈ ಭೂಮಿ ಮೇಲಿರೋ ಎಷ್ಟೋ ಹುಡುಗರು ನನ್ನ ಹಾಗೇನೆ ನಮ್ಮ ಫೀಲಿಂಗ್ಸ್ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೊರಗ್ತಾನೆ ಇರ್ತಾರೆ. ಕಾರ್ತಿಕ್, ಅರ್ಥ ಆಗೋಗೇಳು, ನಂಗೇನೂ ತಿಳಿತಿಲ್ಲ. ನನ್ನನ್ನು ಫಸ್ಟ್ ಟೈಮ್ ಬೈಕ್ನಲ್ಲಿ ನೋಡಿದಾಗ ನನ್ನ ಕಣ್ ಮುಂದೆ ನಕ್ಷತ್ರನೇ ಬಂದಂಗಾಯ್ತು. ಅಟ್ ದ್ಯಾಟ್ ಟೈಮ್ ಐ ಫೆಲ್ಟ್ ಯು ಬಾರ್ನ್ ಫಾರ್ ಮೀ ಅಂತ. ಐ ಲವ್ ಯು ಪ್ರಾಚಿ, ಐ ಲವ್ ಯು. ಥೂ, ನೀನೊಬ್ಬ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ನಲ್ಲೋ, ಆದ್ರೆ ನೀ ನೋಡಿದ್ರೆ ಲವ್ ಪೋವ್ ಅಂತ ಹೇಳ್ತಿದ್ಯಾ? ಮತ್ತೆ ನನ್ನ ಜೊತೆ ಸುತ್ತಾಡಿದ್ದು, ನನ್ನ ಜೊತೆ ಮಾತಾಡಿದ್ದು ಅದೇನ್ ಬರೀ ಡವ್ವಾ? ಒಂದ್ ಹುಡುಗಿ ಒಬ್ಬ ಹುಡುಗನ್ ಜೊತೆ ಮಾತಾಡಿದ್ರೆ ಸುತ್ತಾಡಿದ್ರೆ ಲವ್ ಅಂತ ಮಾತ್ರ ಅಲ್ಲ, ಫ್ರೆಂಡ್ಶಿಪ್ ಇರ್ಬೋದಲ್ವಾ? ನಾನ್ ಕರೆದ್ರೆ ಎಲ್ಲ ಕಡೆ ಬರ್ತೀಯಾ? ಅದು ನಿನ್ ಮೇಲಿರೋ ನಂಬಿಕೆ ಮೇಲೆ. ನಿನ್ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿ ಮಠ ಬಂದಿದ್ದೀನಿ. ಗುಡ್ ಬಾಯ್. ಏಯ್ ಪ್ರಾಚಿ, ಪ್ರಾಚಿ ನಿನ್ಕೋ ಪ್ರಾಚಿ. ಛೇ, ಎಲ್ಲ ಹುಡುಗಿರು ಹಿಂಗೇನಾ? ಯಾರಾದ್ರೂ ಹಾಳಾಗೋಗ್ಲಿ, ನಾವ್ ನೆಚ್ಚಿದ್ರೆ ಸಾಕು. ಬೇನಾಮಿ ಆಸ್ತಿ ಮಾಡಿ ಜಂಬಾ ಕೊಚ್ಕೋಬೇಕು. ಚಚ್ಚೆ, ನನ್ಗೆ ಇವನ್ ಬೇರೆ. ಏನಜಿತ್, ಒಬ್ನೇ ಕುಡಿತಾ ಇದೆಯಾ? ನಮ್ಗೊಳ್ಸಲ್ವಾ? ಮಗ, ನಿನ್ ಬಿಟ್ಟು ಯಾವಾಗಲೂ ಕುಡ್ದಿದ್ದೀನಿ. ನಿನಗೂ ಒಂದ್ ರೆಡಿ ಮಾಡಿದ್ದೀನಿ. ಪಕ್ಕ ಸೊಕ್ಕ ತಗೋ ಅಡಿಯೋ ಅಂಬ. ಥ್ಯಾಂಕ್ ಯು ಮಗ. Cheers. ಇವನ್ಯಾಕೆ ಹಿಂಗ್ ಕೂತಿದ್ದಾನೋ? ಯಪ್ಪ, ಅವನಿಗೆ ಹೋಗಿ ಕೇಳು ಏನಂತ. ಸರಿ ಬಿಡಪ್ಪ, ಹೇಳೋ ಮಗ, ಏನಾಯ್ತು? ನಾನೇ ಹೇಳ್ತೀನಿ ಕೇಳು. ಒಂದಿನ ನಿಂಗೊಂದು ಹುಡುಗಿ ಬಗ್ಗೆ ಹೇಳಿದ್ವಲ್ಲೋ, ಸೊ ಅವಳನ್ನ ತುಂಬಾ ಲವ್ ಮಾಡ್ತಿದ್ದಾನೆ. ಅದೇನಾಯ್ತು? ಅದ ಹೆಂಗು? ಅದು ನಮ್ಗೆ ನಿನ್ಗೆ ಅಷ್ಟೇ ಗೊತ್ತಿರೋದು, ಆದ್ರೆ ಆ ಹುಡುಗಿ ಗೊತ್ತಿರ್ಲಿಲ್ಲ. ಇವತ್ತು ಇವನ್ ಪ್ರಪೋಸ್ ಮಾಡಿದ್ದಾನೆ, ಆದ್ರೆ ಆ ಹುಡುಗಿ ಇವನ್ ಮೇಲೆ ಯಾವುದೇ ಆ ತರದ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಉಗಿದ್ ಕಳಿಸ್ಬಿಟ್ಟಿದ್ದಾಳೆ. ಟೋಟಲ್ ಆಗಿ ಲವ್ ಫೇಲ್ಯೂರ್ ಮಗ. ಲವ್ ಅಲ್ಲಿ ಇದೆಲ್ಲ ಮಾಮೂಲಿ ಮಚ್ಚ. ನಂಗೆ ಲವ್ ಅಂದ್ರೆ ಮಾಮೂಲಿ ಅಲ್ಲ ಸೂರಿ. ನಾನು ಫಸ್ಟ್ ಟೈಮ್ ಅವಳು ನೋಡಿದಾಗಿನ ತಕ್ಷಣನೇ ಅವಳಿಗೆ ಫ್ಲಾಟ್ ಆಗೋದೆ. ನನ್ನ ಕೊನೆ ಉಸಿರಿರೋ ತನಕ ಅವಳನ್ನ ಪ್ರೀತಿಸ್ತೀನಿ ಕಣೋ. ಒಂದು ವಾರದಿಂದ ಫೋನ್ ಇಲ್ಲ, ಮೆಸೇಜು ಇಲ್ಲ. ಅವಳಿಲ್ಲ ಅಂದ್ರೆ ನನಗೆ ಬದುಕೇ ಇಲ್ಲ. ನಿಂಗೆ ಅವಳು ಬೇಕು ತಾನೆ? ಅವಳಿಲ್ಲ ಅಂದ್ರೆ ನಾನು ಮೆಂಟಲ್ ಆಗಿಬಿಡ್ತೀನಿ ಕಣೋ. ಅವಳು ಹೆಂಗಿದ್ರು ಮದುವೆ ಆಗ್ತೀಯಾ? ಅವಳ ಕೈಕಾಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳ ಜೊತೆನೆ ಸಂಸಾರ ಮಾಡ್ತೀನಿ. ಬಟ್ ಅವಳನ್ನ ಯಾರಿಗೂ ಬಿಟ್ಕೊಡಲ್ಲ. ಹಂಗಾದ್ರೆ ನೀ ಅದ್ರ ಬಗ್ಗೆ ಟೆನ್ಷನ್ ಬಿಟ್ಬಿಡು ಮಗ. ಅದೇಂಗೆ? ನಮ್ಮ ಕಾಲೇಜಿಂದ ಅಸಿಡ್ ತೊಗೊಂಬರ್ತೀನಿ, ಅದನ್ನ ಅವಳ ಮುಖಕ್ಕೆ ಹಾಕ್ಬಿಡು. ಅವಳ ಮುಖ ಸುಟ್ಟು ಕರಕ್ಲಾ ಹೋಗುತ್ತೆ. ಆಮೇಲೆ ಅವಳು ನೀನೇ ಮದುವೆ ಆಗ್ಬಿಡು. ಕರೆಕ್ಟ್ ಸೂರಿ. ಹಿಂಗೆ ಮಾಡಿದ್ರೇನೆ ಅವಳಿಗೆ ನನ್ನ ಪ್ರೀತಿ ಬಗ್ಗೆ ಗೊತ್ತಾಗೋದು. ನಾಳೆ ನಾ ಕೆಲಸ ಮಾಡ್ಬಿಡೋಣ. ತಗೋ ಕುಡಿ. ಇಷ್ಟೊತ್ತು ಕಾಯಿಸ್ತಾನಪ್ಪ, ಇನ್ನೂ ಬರಲೇ ಇಲ್ಲ. ಮಗ, ಯಾಕೋ ಲೇಟು? ಕಾಲೇಜಿಂದ ಎತ್ತಾಕೊಂಬರ್ಬೇಕಲ್ಲಪ್ಪ. ಓಕೆ, ಬೇಗ ಕೊಡು, ಅವಳು ಬರೋ ಟೈಮ್ ಆಯ್ತು. ಮಗ, ಇದೇ ಸಲ್ಫ್ರಿಕ್ ಆಸಿಡ್. ಇದನ್ನೇನಾದ್ರೂ ಅವಳ ಮುಖದ ಮೇಲೆ ಹಾಕಿದ್ರೆ ಅವಳ ಕತೆ ಅಷ್ಟೇ. ಆಮೇಲೆ ಅವಳು ನೀನೇ ಗತಿ. ಥ್ಯಾಂಕ್ ಯು ಮಗ. ವೆಲ್ಕಮ್. ಐ ಆಮ್ ಆಲ್ವೇಸ್ ವಿತ್ ಯು, ಡೋಂಟ್ ವರಿ. ಫ್ರೆಂಡ್ ಜೊತೆ ಇದ್ದಾಗ ಯಾವ ಬನೇ ಇರಲ್ಲ. ನಾನು ಹೋಗಿ ಅವಳ ಮುಖಕ್ಕೆ ಆಸಿಡ್ ಹಾಕಿ ಬರ್ತೀನಿ. ನಾನು ಬರೋ ತನಕ ರೂಮಲ್ಲಿ ವೇಟ್ ಮಾಡು. ಬೇಗ ಬಂದ್ಬಿಡು ಮಗ. ಅವಾ, ಏನು ಶಕ್ಯಪ್ಪ.
ಇದೇನಿದು? ಹಾ, ಏನಾದರೂ ಆಗಲಿ ಇವತ್ತು ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಛೇ, ಅಂತೆ ಕೆಲಸ ಮಾಡ್ಬಿಟ್ಟೆ. ಗಾಡಿ ಕೂಡ ಸ್ಟಾರ್ಟ್ ಆಗ್ತಾ ಇಲ್ಲ. ಥೂ. ಪ್ರಾಚಿ, ಪ್ರಾಚಿ, ಒಂದೇ ಒಂದ್ಸಾರಿ ನನ್ನ ಮಾತು ಕೇಳು. ಕಾರ್ತಿಕ್, ನಂಗೂ ನಿಂಗೂ ಏನೂ ಸಂಬಂಧ ಇಲ್ಲ. ಸುಮ್ಮನೆ ನಾನು ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ಕೋಬೇಡ. ಪ್ರೀತಿಲಿ ಇದೆಲ್ಲ ಕಾಮನ್ ಪ್ರಾಚಿ. ನಿನಗೆ ಕಾಮನ್ ಇರ್ಬೋದು ಕಾರ್ತಿಕ್, ಆದರೆ ನಂಗೆ ಇದು ಕಾಂಪ್ಲಿಕೇಟೆಡ್ ಬಿಕಾಸ್ ಐ ಲವ್ ಮೈ ಫ್ಯಾಮಿಲಿ ಆ್ಯಂಡ್ ಐ ಲವ್ ಮೈ ಪೇರೆಂಟ್ಸ್. ನೀನಿಲ್ಲ ಅಂದರೆ ನನ್ನ ಬದುಕೇ ಇಲ್ಲ. ನನ್ನ ಜೀವನನೇ ನಿನ್ನ ಕೈಲಿದೆ. ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಳ್ತಾ ಇದೀಯ. ಅದಕ್ಕೆ ನೀನೇ ಹೊಣೆ, ನಾನಲ್ಲ. ನನ್ನ ಪ್ರೀತಿ ಬೇಡ ಅಂತ ಹೇಳಿದಾಗಿಂದ ನನ್ನ ಮನಸ್ಸು ಈ ಭೂಮಿ ಮೇಲೆ ಇಲ್ಲ. ಬಿಕಾಸ್ ಐ ಲವ್ ಯು ಸೋ ಮಚ್. ಎಲ್ಲಿ ನಾನು ಹುಚ್ಚಾಗ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಪ್ರಾಚಿ. ಎಲ್ರಿಗೂ ಅಕ್ಕ ತಂಗಿಯರು ಇದ್ದೇ ಇರ್ತಾರೆ. ಸೊ ನಾನು ಮಾಡಿದ ತಪ್ಪನ್ನ ನೀವು ಯಾರು ಮಾಡಬೇಡಿ.